ಒಂದು ದಿನ ಜಿಂಕೆ ಬಾಯಾರಿಕೆಯಿಂದ ನೀರನ್ನು ಹುಡುಕುತ್ತಿತ್ತು. ಅದರ ಗಂಟಲು ಒಣಗುತ್ತಿತ್ತು, ಆದರೆ ಎಲ್ಲಿ ಕೂಡ ಅದಕ್ಕೆ ನೀರು ಸಿಗಲಿಲ್ಲ. ಅದು ಕೊನೆಗೆ ಸುಸ್ತಾಗಿ ಒಂದು ಮರದ ಕೆಳಗೆ ಬಂದು ಮಲಗಿತು. ಕೆಲವು ಸಮಯದ ನಂತರ ಅದಕ್ಕೆ ಎಲ್ಲೋ ನೀರು ಹರಿಯುವ ಶಬ್ದ ಕೇಳಿತು. ತಕ್ಷಣವೇ ಅದು ಶಬ್ದ ಬಂದ ದಿಕ್ಕಿನೆಡೆಗೆ ಓಡಲು ಪ್ರಾರಂಭಿಸಿತು. ಸ್ವಲ್ಪ ದೂರ ಹೋದ ನಂತರ ಅಲ್ಲಿ ಒಂದು ನದಿ ಹರಿಯುತ್ತಿತ್ತು. ಇದನ್ನು ಕಂಡ ಜಿಂಕೆ ತೀವ್ರ ಆನಂದವಾಯಿತು. ಅದು ನದಿಯ ದಂಡೆಯನ್ನು ತಲುಪಿತು. ಎಡಕ್ಕೆ ತಿರುಗಿ ನೋಡಿದರೆ ಅಲ್ಲಿ ಒಬ್ಬ ಬೇಟೆಗಾರ ತನ್ನ ಬೇಟೆಗಾಗಿ ಕಾದು ಕುಳಿತಿದ್ದ. ಬಲಕ್ಕೆ ತಿರುಗಿ ನೋಡಿದರೆ ಅಲ್ಲಿ ಒಂದು ಸಿಂಹ ಅದರ ಬೇಟೆಗಾಗಿ ಕಾದಿತ್ತು. ಹಿಂದಕ್ಕೆ ತಿರುಗಿ ನೋಡಿದರೆ ಅಲ್ಲಿ ಕಾಡಿನಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ಈಗ ಜಿಂಕೆಗೆ 4 ಕಡೆಯಿಂದ ಸಾವು ಸುತ್ತುವರಿದಿತ್ತು. ಮುಂದೆ ನದಿ ಹರಿಯುತ್ತಿತ್ತು, ಎಡಕ್ಕೆ ಬೇಟೆಗಾರ, ಬಲಕ್ಕೆ ಸಿಂಹ, ಹಿಂದೆ ಕಾಡಿನ ಬೆಂಕಿ. ಅದು ಅಂದುಕೊಂಡಿತ್ತು, ಹೇಗಾದರೂ ನಾನು ಸಾಯುತ್ತೇನೆ, ಏಕೆ ನಾನು ನನ್ನ ನೀರು ಕುಡಿಯುವ ಆಸೆಯನ್ನು ತೀರಿಸಿಕೊಳ್ಳಬಾರದು ಎಂದು ದೇವರ ಮೇಲೆ ನಂಬಿಕೆ ಇಟ್ಟು ತಲೆಯನ್ನು ತಗ್ಗಿಸಿ ಶಾಂತವಾಗಿ ನೀರನ್ನು ಕುಡಿಯಲಾರಂಭಿಸಿತು. ದೇವರ ದಯೆಯಿಂದ ಕೆಲವೇ ಕ್ಷಣಗಳಲ್ಲಿ ಗಾಳಿ, ಮಳೆ, ಸಿಡಿಲು ಜೋರಾಗಿ ಮಳೆ ಬರಲಾರಂಭಿಸಿತು. ಇದರಿಂದಾಗಿ ಬೇಟೆಗಾರನ ಗುರಿ ತಪ್ಪಿ ಜಿಂಕೆಯನ್ನು ಬೇಟೆಯಾಡಲು ಬಂದ ಸಿಂಹಕ್ಕೆ ತಗುಲಿತು. ಸಿಂಹ ಬೇಟೆಗಾರನನ್ನು ಬೆನ್ನಟ್ಟಿತು. ಮಳೆಯಿಂದಾಗಿ ಕೆಲವೇ ಕ್ಷಣದಲ್ಲಿ ಕಾಡಿನ ಬೆಂಕಿ ಆರಿಹೋಯಿತು. ಜಿಂಕೆಯು ನೀರನ್ನು ಕುಡಿದು ತಲೆಯನ್ನು ಎತ್ತಿ ಆ ಕಡೆ ಈ ಕಡೆ ನೋಡಿದಾಗ ಎಲ್ಲಾ ಕಷ್ಟಗಳು ಮಾಯವಾಗಿದ್ದವು. ನಮ್ಮ ಜೀವನದಲ್ಲೂ ಕೂಡ ಹೀಗೆ ಎಲ್ಲ ಕಡೆಯಿಂದಲೂ ಕಷ್ಟ ಸುತ್ತುವರೆದಾಗ ಆ ದೇವರ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾದರೆ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.